ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್, ಇವರು ನಮ್ಮ ತಮ್ಮ ಮಧು ಅಂತ ಹೇಳಿ. ನಮಸ್ತೆ ಸ್ನೇಹಿತರ, ಈ ದಿನ ನಾವು ತಮ್ಮೊಂದಿಗೆ ಮುಖ್ಯವಾಗಿ ಹಂಚಿಕೊಳ್ಳುವಂತಹ ವಿಚಾರ ಏನು ಅಂತ ನೋಡೋದಾದರೆ, ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರಬಹುದಾದಂತಹ ಬಹುಮುಖ್ಯ ಸಮಸ್ಯೆಗಳೆಂದರೆ ರೋಗಬಾಧೆ. ಈ ಒಂದು ರೋಗಬಾಧೆಯ ಕುರಿತಾಗಿ ನಾವು ತಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೇವೆ. ಅದರ ಒಟ್ಟೊಟ್ಟಿಗೆ ಆ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಯಾವೆಲ್ಲ ನಿಯಂತ್ರಣ ಕ್ರಮಗಳನ್ನು ಬಳಸಬೇಕು, ಲಸಿಕೆಗಳನ್ನು ಬಳಸಬೇಕು ಅನ್ನೋದನ್ನು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಬನ್ನಿ ಸ್ನೇಹಿತರೆ, ಮೇಕೆಗಳನ್ನು ನೋಡ್ತಾ ನಾವು ಆ ಒಂದು ಯಾವ ರೀತಿಯಾದಂಥ ರೋಗಗಳಿಗೆ ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ, ಅವುಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡಬೇಕು, ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು ಅಂತ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ. ನಮ್ಮ ಒಂದು ಮೇಕೆಗಳನ್ನು ತೋರಿಸ್ತಾ ಅವುಗಳಲ್ಲಿ ಕಂಡು ಬಂದಿರುವಂಥ ಒಂದಷ್ಟು ಸಮಸ್ಯೆಗಳನ್ನು ಅಥವಾ ಕಾಯಿಲೆಗಳನ್ನು ತಮಗೆ ತೋರ್ಪಡಿಸ್ತಾ ಹೋಗ್ತೀನಿ. ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ತಮಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿರುವ ಹಾಗೆ ಈ ಮುಂಚಿನ ಒಂದಷ್ಟು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟೇ ಇದ್ದೀನಿ. ಸ್ನೇಹಿತರೆ, ಈ ಒಂದು ವ್ಯಾಕ್ಸಿನೇಷನ್ಗಳು ಯಾಕೆ ಬಹುಮುಖ್ಯ ಅಂತ ಹೇಳೋದಾದರೆ, ಯಾವುದೇ ವ್ಯಕ್ತಿ ಈಗ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಅವನ ಆರೋಗ್ಯಕರವಾದಂತಹ ಬೆಳವಣಿಗೆ, ಆರೋಗ್ಯಕರವಾದಂತಹ ಆಲೋಚನೆಗಳು, ಆರೋಗ್ಯಕರವಾದಂತಹ ಮನಸ್ಸು, ದೇಹ ಎಲ್ಲ ಇರಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಮೇಕೆಗಳನ್ನು ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ, ಮೇಕೆ ಅಥವಾ ಕುರಿ ಅಥವಾ ಕೋಳಿಯನ್ನು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂದಾಗ, ತುಂಬ ಚೆನ್ನಾಗಿ ಕೊಬ್ಬಿಸಿ ಅವುಗಳನ್ನು ಮಾಂಸದ ಇಳುವರಿ ಹೆಚ್ಚಾಗಿ ಪಡೆದು ಅದನ್ನು ಮಾರಾಟ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ರೈತನ ಒಂದು ಉದ್ದೇಶ ಆಗಿರುತ್ತೆ. ಆದರೆ ಈ ರೋಗ ಬಾಧೆಗಳಿಗೆ ತುತ್ತಾದಂತಹ ಸಂದರ್ಭದಲ್ಲಿ ಮೇಕೆಗಳ ವೆಯ್ಟ್ ಗೈನ್ ಅಥವಾ ಒಂದು ತೂಕದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಮೇಕೆಗಳಲ್ಲಿ ಮೋರ್ಟಾಲಿಟಿ ಅಂತ ಕರಿತೀವಿ, ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ರೀತಿ ಜನಿಸಿದ ಮಗುವಿಗೆ ವ್ಯಾಕ್ಸಿನೇಷನ್ನ ಫಸ್ಟ್ ಹಂತದಿಂದ ಕೊಡ್ತಾ ಹೋಗ್ತಾರೋ, ಅದೇ ರೀತಿ ಮೇಕೆಗಳಿಗೂ ಸಹ ವ್ಯಾಕ್ಸಿನೇಷನ್ಗಳನ್ನು ನೀಡೋದು ಅತಿ ಮುಖ್ಯವಾದಂತಹ ಘಟ್ಟ ಅಂತಲೇ ಹೇಳ್ಬೋದು. ನೋಡಿ, ಮರಿ ಜನಿಸಿದಂತಹ ಒಂದು ವಾರದಲ್ಲಿ ಅಥವಾ ಒಂದು ದಿನದಿಂದಲೇ ಶುರುವಾಗುತ್ತೆ ಈ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅನ್ನೋದು. ಧನುರ್ವಾಯು ಅನ್ನೋಂಥ ಒಂದು ಸಮಸ್ಯೆ ಬರುತ್ತೆ. ಈ ಧನುರ್ವಾತವನ್ನು ನಿರ್ವಹಣೆ ಮಾಡಬೇಕು ಅಥವಾ ನಿವಾರಣೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಸಣ್ಣ ಮರಿ ಜನಿಸಿದಂತಹ ಒಂದು ದಿನದಲ್ಲಿ ಅದಕ್ಕೆ TT ವ್ಯಾಕ್ಸಿನೇಷನ್ ಅಂತ ಒಂದು ವ್ಯಾಕ್ಸಿನ್ ಬರುತ್ತೆ. ಅದನ್ನು ಹಾಕ್ಸೋದ್ರಿಂದ ಮೇಕೆ ಮರಿ ಯಾವುದೇ ರೀತಿಯಾದಂತಹ ಮರಣಕ್ಕೆ ತುತ್ತಾಗದೆ ಅದನ್ನು ರಕ್ಷಣೆ ಮಾಡಬಹುದಾಗಿದೆ. ಅದರ ಒಟ್ಟೊಟ್ಟಿಗೆ ಅದರ ಜೊತೆಗೆ ನಾವು ಮುಂದುವರಿಸಿ ನೋಡೋದಾದರೆ, ಮೇಕೆಗಳು ಬ್ಯಾಕ್ಟೀರಿಯಾಗಳ ಒಂದು ಸಮಸ್ಯೆಯಿಂದ ನರಳುತ್ತವೆ. ಬ್ಯಾಕ್ಟೀರಿಯಾಗಳಿಂದ ಒಂದಷ್ಟು ಕಾಯಿಲೆಗಳಿಗೆ ಮೇಕೆಗಳಿಗೆ ಬರ್ತಾ ಹೋಗುತ್ತೆ. ಅದರೊಟ್ಟೊಟ್ಟಿಗೆ ಮತ್ತು ವೈರಾಣುಗಳು ಅಂತ ಏನು ಕರಿತೀವಿ, ಇದರಿಂದ ಒಂದಷ್ಟು ಕಾಯಿಲೆಗಳು ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಜಂತುನಾಶಕಗಳು ಸಹ ಮೇಕೆಗಳನ್ನು ಬಾಧಿಸ್ತಾ ಹೋಗ್ತವೆ. ಮೊದಲಿಗೆ ನಾವು ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ಕಾಯಿಲೆಗಳು ಯಾವುವು ಅಂತ ನೋಡೋದಾದರೆ, ET ಅಂತ ಕರಿತೀವಿ, ಎಂಡ್ರೋಟಾಕ್ಸಿಮಿಯಾ ಅಂತ ಕರಿತೀವಿ, ಇದು ಕರಳುಬೇನೆ ಕಾಯಿಲೆ ಅಂತ ಕರಿತೀವಿ. ಈ ಮೊದಲೇ ಹೇಳಿದ ಹಾಗೆ ಬೇಸಿಗೆ ಹೋಗಿ ಮುಂಗಾರು ಮಳೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಹಸಿರು ಚಿಗುರು ಅಂತ ಏನು ಕರಿತೀವಿ, ಈ ಚಿಗುರಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳಿದ್ದು ಇವು ಮೇಕೆಯ ಒಂದು ಜೀರ್ಣಕ್ರಿಯೆಗೆ ಅಥವಾ ಕರಳಿಗೆ ಹೆಚ್ಚು ತೊಂದರೆಯನ್ನು ಉಂಟು ಮಾಡಿ ಆಗಿಂದಾಗಲೇ ಒಂದು ತುಂಬ ಬೇಗ ಮೇಕೆ ಸಾಯುವಂಥ ಸಮಸ್ಯೆ ಇರುತ್ತೆ. ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. ಮತ್ತು HS ಅನ್ನುವಂತಹ ಕಾಯಿಲೆ, ಇದು ಸಹ ಬ್ಯಾಕ್ಟೀರಿಯಾ ಯುಕ್ತ ಸಮಸ್ಯೆ ಆಗಿದೆ, ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಕಾಯಿಲೆ ಆಗಿದ್ದು ಇದನ್ನು ಸಹ ಮಾಡಿಸ್ಬೇಕಾಗುತ್ತೆ. ಈ HS ವ್ಯಾಕ್ಸಿನೇಷನ್ನ ಮಾಡಿಸ್ಬೇಕಾಗುತ್ತೆ. ಮತ್ತು ಈಗಾಗಲೇ ಹೇಳಿರೋ ಹಾಗೆ ಧನುರ್ವಾಯು ಅಂತ ಏನು ಕರಿತೀವಿ, ಆ ಒಂದು ಧನುರ್ವಾಯುಗೂ ಸಹ TT ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. ಅದರೊಟ್ಟೊಟ್ಟಿಗೆ ತಾವು ಗಮನಿಸೋದಾದರೆ ಇನ್ನೊಂದಷ್ಟು ಸಮಸ್ಯೆಗಳು ನೋಡೋದಾದರೆ ಬ್ರುಜಾಲಿಸಿಸ್ ಅಂತ ಕರಿತೀವಿ, ಅಥವಾ ಇದನ್ನು ಇನ್ನೊಂದು ಹೆಸರು ಏನು ಅಂತ ನೋಡೋದಾದರೆ ಬ್ರುಜಾಲಿಸಿಸ್ ಅಥವಾ ಕಂದು ರೋಗ ಅಂತ ಕರಿತೀವಿ. ಈ ಸಮಸ್ಯೆಯನ್ನು ಸಹ ಮೇಕೆಗಳು ಎದುರಿಸ್ತಾ ಹೋಗ್ತವೆ. ಇದರ ಜೊತೆಗೆ ವೈರಾಣುಗಳಿಂದ ಬರುವಂತಹ ಕಾಯಿಲೆಗಳು ಯಾವುವು ಅಂತ ನೋಡೋದಾದರೆ PPR ಅಂತ ಕರಿತೀವಿ, PPR ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ನೀಲಿ ನಾಲಿಗೆ ಅಥವಾ ಬ್ಲೂಟಂಗ್ ಅಂತ ಒಂದು ಕಾಯಿಲೆ ಬರುತ್ತೆ, ಇದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಕಾಲುಬಾಯಿ ರೋಗ ಅಥವಾ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಬರುತ್ತೆ, ಇದಕ್ಕೆ ನಾವು ಸರಿಯಾದಂತಹ ವ್ಯಾಕ್ಸಿನೇಷನ್ ನೀಡಬೇಕಾಗುತ್ತೆ. ಮತ್ತೆ ಹುಚ್ಚುನಾಯಿ ಕಡಿತ ಅಥವಾ ರೇಬಿಸ್ ಸಮಸ್ಯೆ ಅಂತ ಕರಿತೀವಿ, ಇದಕ್ಕೂ ಸಹ ಸೂಕ್ತವಾದಂತಹ ವ್ಯಾಕ್ಸಿನೇಷನ್ಗಳು ನೀಡೋದು ಅತಿ ಮುಖ್ಯ ಅಂತಲೇ ಹೇಳ್ಬೋದು. ಇದರೆಲ್ಲದರನ್ನು ಹೊರತುಪಡಿಸಿ ಆಗಾಗ ನಮಗೆ ಕಂಡು ಬರುವಂತಹ ಕಾಯಿಲೆ ಅಂದರೆ ಗೋಟ್ ಫಾಕ್ಸ್ ಅಥವಾ ಶೀಪ್
ಪಾಕ್ಸ್ ಅಂತ ಏನು ಕರಿತೀವಿ, ಸಿಡುಬು ರೋಗ. ತಾವು ಗಮನಿಸಿರ್ತೀರ, ಈ ಕೋಳಿ ಮರಿಗಳಲ್ಲಿ ಕಂಡು ಬರುತ್ತೆ ಇದು, ಮತ್ತೆ ಸಣ್ಣ ಸಣ್ಣ ಮೇಕೆಗಳಲ್ಲಿ ಮತ್ತೆ ದೊಡ್ಡ ಮೇಕೆಗಳಲ್ಲೂ ಸಹ ಕಂಡು ಬರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ನಮ್ಮ ಒಂದು ಮೇಕೆ ಗುಂಪಿನಲ್ಲಿ ಒಂದಷ್ಟು ಸಣ್ಣ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸುವಂಥ ಸಂದರ್ಭದಲ್ಲಿ ನಾವು ಅದನ್ನು ತಪ್ಪಿಸಿದ್ವಿ. ವ್ಯಾಕ್ಸಿನೇಷನ್ ಮಾಡಿಸುವಾಗ ಸಣ್ಣ ಮರಿಗಳಿಗೆ ಆ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಆದ್ದರಿಂದ ವ್ಯಾಕ್ಸಿನೇಷನ್ ಮಾಡಿಸೋದು ಬೇಡ ಅಂತ ಅದನ್ನು ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಈ ಒಂದು ಗೋಟ್ ಫಾಕ್ಸು ನಮ್ಮ ಒಂದಷ್ಟು ಸಣ್ಣ ಮರಿಗಳಿಗೆ ಬಂದಿದೆ. ಈಗ ಅವುಗಳಿಗೆ 4 ತಿಂಗಳು 5 ತಿಂಗಳು ಆಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಅವುಗಳಲ್ಲಿ ನಾವು ಈ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಆ ಲಕ್ಷಣಗಳು ಯಾವ ರೀತಿ ಕಂಡು ಬರ್ತವೆ ಮತ್ತೆ ಅದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಬಳಸುವಂತಹ ತಂತ್ರವನ್ನ ಈ ದಿನ ತೋರಿಸ್ತಾ ಹೋಗ್ತೀನಿ. ಮೊದಲು ಲಕ್ಷಣವನ್ನ ತಾವು ಗಮನಿಸೋದಾದ್ರೆ ಇಲ್ಲಿ ತಾವೇನು ಗಮನಿಸ್ತಾ ಇದ್ದೀರಾ ನೋಡಿ, ಇಲ್ಲಿ ಮೇಕೆಯನ್ನು ಗಮನಿಸಬಹುದು. ಇದರ ಮೂತಿ ನೋಡಿ ಯಾವ ವಿಧವಾಗಿ ಒಂದು ಮೂಗಿನ ಪ್ರಮಾಣ ಆಗಿರ್ಬೋದು, ಬಾಯಿಯ ಸುತ್ತಮುತ್ತಲಾಗಿರ್ಬೋದು, ಈ ರೀತಿ ಸಂಪೂರ್ಣವಾಗಿ ಒಂದು ರೀತಿ ಬೊಬ್ಬೆ ಅಂತ ಕರಿತೀವಿ, ಇದನ್ನು ಸಿಡುಬು ಥರ ಕಾಣಿಸ್ಕೊಳ್ಳುತ್ತೆ. ಇದು ಬಹುತೇಕವಾಗಿ ಈಗ ಒಂದು ಮಟ್ಟಕ್ಕೆ ನಿವಾರಣೆ ಆಗಿದೆ. ತಾವು ಗಮನಿಸ್ಬೋದು, ಇದೆಲ್ಲ ಆಗಿ ಮತ್ತೆ ವಾಸಿ ಆಗೋ ಹಂತದಲ್ಲಿರೋದನ್ನು ನೀವು ಗಮನಿಸ್ಬೋದಾಗಿದೆ. ಮತ್ತು ಅದರೊಟ್ಟೊಟ್ಟಿಗೆ ನಾಲಿಗೆ ಸಹ ಒಂದಷ್ಟು ಪ್ರಮಾಣದಲ್ಲಿ ಹೊಡೆತಕ್ಕೆ ಒಳಗಾಗ್ತಾ ಹೋಗುತ್ತೆ. ನಾಲಿಗೆ ಮೇಲೇನೂ ಸಹ ಇದು ಉಣ್ಣಾಗ್ತಾ ಹೋಗುತ್ತೆ. ಇದನ್ನ ಕಿವಿಗಳ ಮೇಲೇನೂ ಸಹ ಒಂದಷ್ಟು ಬೊಬ್ಬೆಗಳು ಕಾಣಿಸ್ತಾ ಇದ್ದಾವೆ. ಇದನ್ನ ಯಾವ ರೀತಿ ನಿವಾರಣೆ ಮಾಡ್ತೀವಿ ಅಂತ ನಾವು ಒಂದಷ್ಟು ಪ್ರಿಕಾಷನರಿ ಕ್ರಮಗಳನ್ನ ಅಥವಾ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವೇನು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಏನೇನೆಲ್ಲ ಬೇಕು ಅಂತ. ನೋಡಿ ಸ್ನೇಹಿತರೆ, ದೊಡ್ಡ ಮೇಕೆಗಳು ಮಾತ್ರ ಅಲ್ಲ, ಈ ಸಣ್ಣ ಮರಿಗಳಿಗೂ ಸಹ ಈ ಒಂದು ಗೋಟ್ ಫಾಕ್ಸ್ ಅಥವಾ ಶೀಪ್ ಫಾಕ್ಸ್ ಅನ್ನು ನೋಡ್ಬೋದು. ನೋಡಿ ಎಷ್ಟು ಗಂಭೀರವಾಗಿ ಕಾಣುತ್ತೆ. ನೋಡಿ, ಇದನ್ನು ಹೀಗೆ ಬಿಟ್ಟಂತಹ ಸಂದರ್ಭದಲ್ಲಿ ಮರಿಗಳಿಗೆ ಒಂದು ಮೇವು ತಿನ್ನಲಿಕ್ಕೆ ಸಮಸ್ಯೆ ಆಗಿ ಇವುಗಳ ಸಾವಿನ ಪ್ರಮಾಣ, ಮರಣದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇದೇನು ವಾಸಿ ಆಗಲಾರ್ದಂಥ ಸಮಸ್ಯೆ ಏನೂ ಅಲ್ಲ. ಒಂದಷ್ಟು ನಾವು ಅದಕ್ಕೆ ಏನು ಪ್ರಿಕಾಷನರಿ ಕ್ರಮಗಳನ್ನು ಕೈಗೊಂಡ್ರೆ ಅದು ಸಂಪೂರ್ಣವಾಗಿ ಅದನ್ನು ನಿವಾರಣೆ ಮಾಡಬಹುದಾಗಿದೆ. ಯಾವ ರೀತಿ ಎಲ್ಲ ನಿವಾರಣೆ ಮಾಡ್ಬೋದು ಅಂತ ನಾವು ಈ ದಿನ ತೋರಿಸ್ಕೊಡ್ತಾ ಹೋಗ್ತೀವಿ ತಮಗೆ. ನೋಡಿ, ನಾವು ಒಂದಷ್ಟು ಪ್ರಮಾಣದಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತಗೊಳ್ತೀವಿ. ಇದು ಉಗುರು ಬೆಚ್ಚಗಿನ ಇರೋ ಅಂತಹ ನೀರು. ಇದರ ಜೊತೆಗೆ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ತಾವು ಗಮನಿಸ್ಬೋದು, ಇದನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಕರಿತೀವಿ. ಇದು ತಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದರ ಬೆಲೆ ಎಷ್ಟು ಅನ್ಕೋಬೇಡಿ, ಕೇವಲ 30 ರೂಪಾಯಿ ಅಷ್ಟೇ. ನೀವು ದೊಡ್ಡದಾದಂಥ ಮೇಕೆ ಫಾರ್ಮ್ ಅಥವಾ ಶೆಡ್ ಇದ್ದರೆ ಅದಕ್ಕೆ ನೀವು 300 ರೂಪಾಯಿ ಕೊಟ್ಟರೆ ದೊಡ್ಡ ಪಾಕೆಟೇ ಬರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ನೋಡಿ, ಇದರ ಪ್ರಮಾಣವನ್ನು ನಾವು ತುಂಬ ಕಡಿಮೆಯಾಗಿ ತಗೋಬೇಕಾಗತ್ತೆ. ಇದು ಈ ರೀತಿಯಾಗಿ ಬರುತ್ತೆ ಇದರ ಬಣ್ಣ. ಆದರೆ ಇದನ್ನು ನೀರಲ್ಲಿ ಬೆರೆಸಿದ ತಕ್ಷಣವೇ ಇದು ನೀಲಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಈ ನೇರಳೆ ಬಣ್ಣ ಅಂತ ಏನು ಕರಿತೀವಿ, ನೇರಳೆ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ತಾವು ಗಮನಿಸ್ಬೋದಾಗಿದೆ. ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಬೆರೆಸಬೇಕಾಗತ್ತೆ. ಬೆರೆಸಿಬಿಟ್ಟು ಅದಕ್ಕೆ ಏನು ಮಾಡ್ಬೋದು, ತಮ್ಮಲ್ಲಿ ಲಭ್ಯ ಇರುವಂತಹ ಅಡುಗೆ ಸೋಡವನ್ನು ಸಹ ಸ್ವಲ್ಪ ಪ್ರಮಾಣದಲ್ಲಿ ಬೆರೆಸ್ಕೋಬಹುದಾಗಿದೆ. ಈ ರೀತಿ ಬೆರೆಸಿಬಿಟ್ಟು ಬೆರಿಕೆ ಆಗಿರುವಂತಹ ಈ ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ತಾವೇನು ಮಾಡಬೇಕು ಅಂತ ನೋಡೋದಾದರೆ, ನೋಡಿ, ಈ ರೀತಿ ಏನು ಹುಣ್ಣಾಗಿರುತ್ತೆ ಈ ಒಂದು ಮೇಕೆಯ ಮೂತಿಯನ್ನು ಇದರೊಳಗಡೆ ಇಟ್ಟು ಇದನ್ನು ಲೇಪನ ಮಾಡಬೇಕು ಅಥವಾ ತೊಳಿಬೇಕಾಗತ್ತೆ. ದಿನಕ್ಕೆ 2 ಬಾರಿ ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾಗಿ ಒಂದು ವಾರದಲ್ಲಿ ಇದೇನಾಗುತ್ತೆ, ಸಂಪೂರ್ಣವಾಗಿ ಅದು ಈ ಒಂದು ಏನು ಗಾಯಗಳಾಗಿರ್ತವೆ ಅವು ಉದುರ್ತಾ ಹೋಗುತ್ತೆ, ಒಣಗೋಗಿ. ಈ ರೀತಿ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ಬಗೆಹರಿಸ್ಬೋದಾಗಿದೆ. ಅಥವಾ ಇನ್ನೊಂದು ಕ್ರಮ ಏನು ಮಾಡಬಹುದು ಅಂತ ನೋಡೋದಾದರೆ, ಮೂಲವಾಗಿ ನೋಡಿ, ತಾವಿಲ್ಲಿ ಗಮನಿಸ್ಬೋದು, ಬೋರಿಕ್ ಆಸಿಡ್ ಅಂತ ಕರಿತೀವಿ. ಬೋರಿಕ್ ಆಸಿಡ್ ಏನಿದೆ ಇದರ ಒಂದು ಬೆಲೆನೂ ಸಹ ಅಷ್ಟೇ 20 ರೂಪಾಯಿ, ಕೇವಲ 20 ರೂಪಾಯಲ್ಲಿ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಪಶುಗಳಿಗೆ ಸಂಬಂಧಪಟ್ಟಂತಹ ಒಂದು ಮೆಡಿಸಿನ್ ಸಿಗುತ್ತೆ, ಅಲ್ಲಿ ಸಿಗುತ್ತೆ. ಇದನ್ನು ಬೋರಿಕ್ ಆಸಿಡ್ ಅಂತ ಕರಿತೀವಿ. ಇದರ ಒಟ್ಟೊಟ್ಟಿಗೆ ಗ್ಲಿಸರಿನ್ ಬರುತ್ತೆ ನಿಮಗೆ. ನೋಡಿ, ಇದು ಗ್ಲಿಸರಿನ್ನು ಸರ್ವೇ ಸಾಮಾನ್ಯವಾಗಿ ಜನಗಳು ಬಳಸ್ತಾರೆ. ಈ ಮೂತಿ ಉಣ್ಣಾದಂಥ ಸಂದರ್ಭದಲ್ಲಿ, ನಾಲಿಗೆ ಉಣ್ಣಾದಂಥ ಸಂದರ್ಭದಲ್ಲೆಲ್ಲ ಇದರ ಬೆಲೆ ಬಂದು 100 ರೂಪಾಯಿ. ಈ 100 ರೂಪಾಯಿ ಗ್ಲಿಸರಿನನ್ನು ಮತ್ತು ಬೋರಿಕ್ ಆಸಿಡನ್ನು ತೊಗೊಂಬಂದು ಸಮ ಪ್ರಮಾಣದಲ್ಲಿ ಈ ಪೌಡರ್ನ ಮತ್ತು ಇದನ್ನು ಬೆರೆಸಿ ಉಣ್ಣಾಗಿರುವಂಥ ಬಾಯಿಗೆ ಲೇಪನ ಮಾಡಬೇಕಾಗತ್ತೆ. ನಾವು ತೋರಿಸ್ಕೊಡ್ತಾ ಹೋಗ್ತೀವಿ. ನೋಡಿ, ಒಂದು ಮೇಕೆ ಮರಿಗಾದರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಗ್ಲಿಸರಿನನ್ನು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ
ಬೋರಿಕ್ ಆಸಿಡನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಾವು ಏನು ಮಾಡಬಹುದು ಅಂತ ನೋಡೋದಾದರೆ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಂಥ ಒಂದು ಲಿಕ್ವಿಡ್ ಬರುತ್ತಲ್ವ, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಏನು ಮೇಕೆ ಮರಿ ಅಥವಾ ಅದರ ಮೂತಿ ಇರುತ್ತೆ ಆ ಹುಣ್ಣಿನ ಭಾಗಗಳಿಗೆ ಕ್ಲೀನಾಗಿ ಲೇಪನ ಮಾಡಬೇಕಾಗತ್ತೆ. ಈ ಲೇಪನದಿಂದ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ನಾಲ್ಗೆಗೂ ಸಹ ನೀವು ಹಚ್ಚೋದ್ರಿಂದ ನಾಲ್ಗೆ ಮೇಲೆ ಒಂದಷ್ಟು ಹುಣ್ಣುಗಳಾಗಿರ್ತವೆ, ಅವು ಸಹ ನಿಮಗೆ ಸಂಪೂರ್ಣವಾಗಿ ವಾಸಿ ಆಗ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಕಂಟಿನ್ಯೂಯಸ್ ಆಗಿ ಒಂದು ವಾರದ ತನಕ ನೀವು ಈ ಕಾರ್ಯವನ್ನು ಮಾಡೋದ್ರಿಂದ ಈ ಮರಿಗಳಿಗೆ ಆಗುವಂತಹ ಈ ರೀತಿಯಾದಂತಹ ಏನಂತ ಕರಿತೀವಿ ಇದನ್ನು ಸಿಡುಬನ್ನು ನೀವು ವಾಸಿ ಮಾಡಬಹುದಾಗಿದೆ ಅಂತಲೇ ಹೇಳಬಹುದು. ನೋಡಿ, ಒಂದು ವಾರದಿಂದ ಈ ರೀತಿ ಲೇಪನ ಮಾಡಿದ್ದಕ್ಕೆ ತಾವು ಗಮನಿಸ್ಬೋದು. ನೋಡಿ, ಇಲ್ಲಿದ್ದಂತಹ ಹುಣ್ಣುಗಳೆಲ್ಲ ಮಾಗಿ ಅವು ಉದುರೋಗಿದ್ದಾವೆ. ಅದರ ಒಂದು ಮೇಲಿನ ಭಾಗ ಏನಿದೆ ಸಂಪೂರ್ಣವಾಗಿ ಉದುರಿರೋದನ್ನ ತಾವು ಗಮನಿಸ್ಬೋದು. ಮತ್ತು ನೋಡಿ, ಕಾಲಲ್ಲೂ ಸಹ ಈ ಥರದ ಸಮಸ್ಯೆಗಳು ಕಂಡುಬರುತ್ತೆ. ಇದನ್ನು ಒಂದು ರೀತಿ ಕಾಲು ಬಾಯಿ ರೋಗ ಅಂತಲೂ ಕರಿಬೋದು, FMD ಅಂತ ಏನು ಕರಿತೀವಿ. ಈ ಲಕ್ಷಣಗಳನ್ನು ಸಹ ನಾವು ಗಮನಿಸ್ಬೋದು. ನೀವು ಸರ್ವೇ ಸಾಮಾನ್ಯ ಈ ಕಾಲು ಬಾಯಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಾಲಲ್ಲಾಗಿರೋ ಹುಣ್ಣುಗಳನ್ನ ಹೋಗಲಾಡಿಸ್ಬೇಕಂದ್ರೆ ಏನು ಮಾಡಬೇಕು? ನೀವು ಒಂದು ಬಕೆಟಲ್ಲಿ ಅದೇ ರೀತಿಯಾದಂತಹ ಏನು ನಾನು ಈಗ ಹೊರಗಡೆ ತೋರಿಸಿದೆ ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ನೀರಲ್ಲಿ ಕಲಸಿ ಅದನ್ನು ಈ ಕಾಲನ್ನು ಡಿಪ್ ಮಾಡೋದ್ರಿಂದ ಅದರಲ್ಲಿ ಸಂಪೂರ್ಣವಾಗಿ ಒಂದು ವಾರಗಟ್ಟಲೆ 10 ದಿನದ ಗಟ್ಟಲೆ ಡಿಪ್ ಮಾಡ್ತಾ ಹೋದರೆ ಅದನ್ನು ಅದ್ದೋದ್ರಿಂದ ಏನಾಗುತ್ತೆ, ಈ ಸಮಸ್ಯೆಗಳನ್ನ ಬಗೆಹರಿಸ್ಬೋದಾಗಿದೆ ಅಂತಲೇ ಹೇಳಬಹುದಾಗಿದೆ ಸ್ನೇಹಿತರೆ. ಈ ಎಲ್ಲ ಕಾಯಿಲೆಗಳು ಒಟ್ಟೊಟ್ಟಿಗೆ ಜಂತುನಾಶಕಗಳ ಒಂದು ಔಷಧಿಯನ್ನು ಬಳಸೋದು ಸಹ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಮೇಕೆಗಳು ಅಥವಾ ಕುರಿಗಳು ಉತ್ತಮ ರೀತಿಯಾಗಿ ಬೆಳವಣಿಗೆ ಹೊಂದಬೇಕಾದಂಥ ಸಂದರ್ಭದಲ್ಲಿ ಜಂತು ನಿವಾರಣಾ ಕ್ರಮಗಳನ್ನು ಕೈಗೊಳ್ಳೋದು ಸಹ ತುಂಬ ಮುಖ್ಯ. ಹಾಗಾದರೆ ಒಂದೇ ರೀತಿಯಾದಂತಹ ಜಂತು ಔಷಧಿಯನ್ನು ಬಳಸಬೇಕಾ? ಖಂಡಿತವಾಗ್ಲೂ ಅಲ್ಲ. ನೀವು 3 ತಿಂಗಳಿಗೊಮ್ಮೆ ತಮ್ಮ ಒಂದು ಜಂತುನಾಶಕ ಔಷಧಿಗಳನ್ನು ಬದಲಾವಣೆ ಮಾಡ್ತಾ ಇರ್ಬೋದಾಗಿದೆ. ಸರ್ಕಾರವೂ ಸಹ ಇವತ್ತು ಕುರಿಗಾರರಿಗೋಸ್ಕರ, ಮೇಕೆ ಸಾಕಾಣಿಕೆದಾರರಿಗೋಸ್ಕರ ಹಲವಾರು ರೀತಿಯಾದಂತಹ ಜಂತು ಔಷಧಿಗಳನ್ನು ಬಿಡುಗಡೆ ಮಾಡಿದೆ. ತಮ್ಮ ಒಂದು ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ಉಚಿತವಾಗಿಯೇ ಸಹ ಹಲವಾರು ರೀತಿಯಾದಂಥ ಜಂತುನಾಶಕಗಳನ್ನ ಅವರು ಸಹ ಸಪ್ಲೈ ಮಾಡ್ತಾರೆ ಅಥವಾ ಪ್ರೊವೈಡ್ ಮಾಡ್ತಾರೆ, ತಮಗೆ ನೀಡ್ತಾರೆ ಅಂತಲೇ ಹೇಳ್ಬೋದು. ಯಾವ್ಯಾವೆಲ್ಲ ಜಂತುನಾಶಕಗಳನ್ನು ತಾವು ಒಂದು ಆಯ್ಕೆ ಮಾಡಿಕೊಂಡು ಬಳಸಬೇಕಾಗತ್ತೆ ಅಂತ ನೋಡೋದಾದರೆ ತುಂಬ ವಿಧವಾಗಿದ್ದಾವೆ ಮಾರುಕಟ್ಟೆಗಳಲ್ಲಿ. ನೀವು ಸಂಪೂರ್ಣವಾಗಿ ಗಮನಿಸೋದಾದರೆ ಆಲ್ಬೆಂಡೋಸಲ್ ಅಂತ ಬರುತ್ತೆ, ಅದರಲ್ಲೇ ಮತ್ತೆ ಝೈಕ್ಲೋಸ್ ಅಂತ ಬರುತ್ತೆ, ಮತ್ತು ಜಿನ್ವೆಟ್ ಅಂತ ಬರುತ್ತೆ, ಐರನ್ ಮೆಕ್ಟಿನ್ ಅನ್ನುವಂತಹ ಒಂದು ವ್ಯಾಕ್ಸಿನೇಷನ್ಗಳನ್ನು ಅಥವಾ ಈ ಒಂದು ಜಂತು ಔಷಧಿಗಳನ್ನು ಬಳಸ್ಬೋದಾಗುತ್ತೆ. ಆಲ್ ಬೂಮರ್ ಅಂತ ಬರುತ್ತೆ, ನೀಲ್ ಜೆಲ್ ಅಂತ ಬರುತ್ತೆ. ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಜಂತುನಾಶಕ ಔಷಧಿಗಳು ನಮಗೆ ಮಾರುಕಟ್ಟೆಯಲ್ಲಿ ಅಥವಾ ಈ ಒಂದು ಪಶು ಇಲಾಖೆಯಲ್ಲಿ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಬಳಸಬೇಕು? ಹಾಗಾದರೆ ಸರಿ ಆಯಿತು, ನಾನು ತುಂಬ ದಿನದಿಂದ ಬಳಸಿಲ್ಲ, ಒಂದೇ ಸಲ ತಂದು 5 ml ಕೊಟ್ಟುಬಿಡ್ತೀನಿ, ತುಂಬ ತಪ್ಪಾಗುತ್ತೆ ಸ್ನೇಹಿತರೆ. ಯಾವ ರೀತಿ ಬಳಸಬೇಕು ಅದರ ಮೇಲೇ ಮೆನ್ಷನ್ ಮಾಡಿರ್ತಾರೆ. ಈ ಜಂತು ಔಷಧಿಗಳ ಮೇಲೆ 10 kg ಮೇಕೆಗೆ ಎಷ್ಟು ಬಳಸಬೇಕು ಅಥವಾ 2 kg ಮರಿಗೆ ಎಷ್ಟು ಬಳಸಬೇಕು ಅಂತ ಅದರಲ್ಲೇ ಮೆನ್ಷನ್ ಮಾಡಿರುತ್ತೆ. ಆ ಬಳಸುವಂಥ ಕ್ರಮ ನೋಡಿದಾಗ ಬಹುತೇಕ ಸಂದರ್ಭದಲ್ಲಿ ನೀವು 2 ml ಕೊಟ್ಟರೆ ಸಾಕಾಗುತ್ತೆ. ಬರೀ ಹೊಟ್ಟೆಯಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಪ್ರಮಾಣದಲ್ಲಿ ತಂಪಾದ ವಾತಾವರಣದಲ್ಲಿ ನೀವು ಒಂದು 2 ml ಅನ್ನು ಸಿರಿಂಜ್ ತಗೊಂಡು ಅವುಗಳ ಬಾಯಿಗೆ ನೇರವಾಗಿ ಕೊಟ್ಟು ಯಾವುದೇ ಮೇವು ಅಥವಾ ನೀರನ್ನು ನೀಡ್ದಿರ ಅವಕ್ಕೆ ಸುಮಾರು ಬೆಳಗ್ಗೆ ಒಂದು 7 ಗಂಟೆಗೆ ಕೊಟ್ಟರೆ 11 ಗಂಟೆ ತನಕ ನೀವು ಯಾವುದೇ ಮೇವು ನೀರನ್ನು ನೀಡಬಾರ್ದು. ಆ ಸಂದರ್ಭದಲ್ಲಿ ಕರುಳಲ್ಲಿ ಇರುವಂತಹ ಒಂದು ಒಂದು ಹುಳುಗಳೇನಿರ್ತವೆ ಅವು ನೇರವಾಗಿ ಬಂದು ಈ ಒಂದು ನಾವು ಕೊಟ್ಟಿರುವಂಥ ಔಷಧಿಯನ್ನು ತಿಂದು ಸಾಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅಂತ ಹೇಳ್ಬೋದು. ಮತ್ತು ಇನ್ನೂ ನೀವು ಮುಂದುವರೆದು ನಾನು ಇನ್ನೂ ಇನಿಸಿಯೇಷನ್ ತಗೊಳ್ತೀನಿ ಅದರ ಬಗ್ಗೆ ಅಂತ ನೋಡೋದಾದರೆ ಈ ಒಂದು ಜಂತು ಔಷಧಿನ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬೆಲ್ಲದ ಉಂಡೆಯನ್ನು ಸಣ್ಣ ಚೂರುಗಳನ್ನು ನೀವು ಮೇಕೆ ಅಥವಾ ಕುರಿಗಳಿಗೆ ತಿನ್ನಿಸೋದ್ರಿಂದ ಆ ಸಿಹಿ ಪ್ರಮಾಣವನ್ನು ಅದಕ್ಕೆ ಆಕರ್ಷಣೆಗೊಂಡು ಹೆಚ್ಚು ಜಂತುಗಳು ಹೊರಗೆ ಬರ್ತವೆ. ಯಾಕೆ ನಾನು ಬೇರೆ ಬೇರೆ ಜಂತು ಔಷಧಿಗಳನ್ನು ಬಳಸಿ ಅಂತ ಹೇಳಿದೆ ಅಂದರೆ ರಿಂಗ್ ವಾರ್ಮ್ಸ್ ಅಂತ ಏನು ರಿಂಗ್ ವಾರ್ಮ್ಗಳ ಕಂಡು ಬರ್ತವೆ, ಮತ್ತು ಉದ್ದಕ್ಕಿರುವಂತಹ ವೈಟ್ ವಾರ್ಮ್ಗಳಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಜಂತುಗಳಿರ್ತವೆ. ಅವು ಎಲ್ಲವೂ ಸಹ ಒಂದೇ ಒಂದು ನೀವು ಜಂತುನಾಶಕಕ್ಕೆ ಅವು ಸಾಯೋದಿಲ್ಲ. ಆದ್ದರಿಂದ ಬೇರೆ ಬೇರೆ ಜಂತುನಾಶಕಗಳನ್ನು ಬಳಸೋದು ಸೂಕ್ತ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಒಂದಷ್ಟು ಜಂತುನಾಶಕ ಔಷಧಿಗಳಿದ್ದಾವೆ, ಅದನ್ನು ತಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಸರ್ಕಾರಿ ವೈದ್ಯಕೀಯ ಇಲಾಖೆ ಏನಿತ್ತು ಅಲ್ಲಿ ಹೋದಾಗ ನಮಗೆ ಸರ್ಕಾರ ಅಥವಾ ವೈದ್ಯಾಧಿಕಾರಿಗಳು ಒದಗಿಸಿರುವಂತಹ
ಒಂದೆರಡು ಜಂತುನಾಶಕ ಔಷಧಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರ ಹೆಸರು ಫೆನ್ಬೆಂಡೋಜಲ್ ಅಂತ ಹೇಳಿ. ಸರ್ಕಾರ ಉಚಿತವಾಗಿ ಇದನ್ನು ತಮಗೆ ನೀಡ್ತಾ ಹೋಗುತ್ತೆ. ಇದನ್ನು ತಾವು ಸದ್ಬಳಕೆ ಮಾಡ್ಕೋಬಹುದಾಗಿದೆ. ಅದರ ಒಟ್ಟೊಟ್ಟಿಗೆ ಮತ್ತೊಂದು ನೀಡಿದೆ, ಅದೇನಂತ ನೋಡೋದಾದರೆ ಟ್ರೈಕ್ಲೋಸಲ್ ಅನ್ನುವಂತಹ, ನೋಡಿ ಟ್ರೈಸೊಳ್ಳೆ ಅಂತ ಕೊಟ್ಟಿದ್ದಾರೆ. ಟ್ರೈಕ್ಲೋಸಲ್ ಅನ್ನುವಂಥ ಮತ್ತೊಂದು ಜಂತುನಾಶಕವನ್ನು ನೀಡಿತ್ತು. ಇದು ಹೆಚ್ಚಾಗಿ ಕೊಡ್ತಾರ ಅಂತ ಹೇಳಿ ತಾವು ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಇದನ್ನು ಏನಿದ್ರು ಅವುಗಳ ತೂಕದ ಆಧಾರದ ಮೇಲೆ ಎಷ್ಟು ml ಅನ್ನು ಬಳಸಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ತಾವು ಬಳಸಬೇಕಾಗುತ್ತೆ. ಮತ್ತು ಒಮ್ಮೆ ಇದನ್ನು ಬಳಸಿದ ಮೇಲೆ ಉಳಿತು ಅಂತ ಮತ್ತೊಮ್ಮೆ ಬಳಸೋದಲ್ಲ. ನೀವು ನೆಕ್ಸ್ಟ್ 3 ತಿಂಗಳಿಗೆ ಒಂದು ಜಂತುನಾಶಕವನ್ನು ಬಳಸುವಂಥ ಸಂದರ್ಭದಲ್ಲಿ ತಮ್ಮ ಒಂದು ಜಂತುನಾಶಕ ಔಷಧಿಯ ಕಂಪನಿಯನ್ನು ಬದಲಾವಣೆ ಮಾಡೋದು ಸೂಕ್ತ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಏನೇನೆಲ್ಲ ಬಳಕೆ ಮಾಡ್ತೀವಿ ಅಂತ ನೋಡಿದಾಗ ತಮಗೆ ಒಂದು ಮೇಕೆ ಶೆಡ್ ಅಥವಾ ಕುರಿ ಶೆಡ್ ಇದ್ದಂತಹ ಸಂದರ್ಭದಲ್ಲಿ ನೋಡಿ, ಇದು ಅರಿಶಿಣವನ್ನು ಇಟ್ಕೊಳ್ಳೋದು ತುಂಬ ಆದಷ್ಟು ನೀವೇ ಅಂಗಡಿಗಳಲ್ಲದೆ ನೀವೇ ಅರಿಶಿಣ ಕೊಂಬನ್ನು ಕುಟ್ಟಿ ಅರಿಶಿಣವನ್ನು ಸ್ಟೋರ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಈ ಸಂಗ್ರಹಣೆಯಿಂದ ಏನು ಅನುಕೂಲ ಆಗ್ಬೋದು ಅಂದರೆ ಅರಿಶಿಣ ಅದ್ಭುತವಾದಂತಹ ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿ ಹೊಂದಿರುತ್ತೆ. ಈ ಕುರಿ ಮೇಕೆಗಳು ಯಾವುದೇ ಕಾರಣಕ್ಕೂ ಕೊಂಬುಗಳನ್ನು ಮುರ್ಕೊಂಡಂತಹ ಸಂದರ್ಭದಲ್ಲಿ, ಕಾಲುಗಳು ಗಾಯ ಆದಂತಹ ಸಂದರ್ಭದಲ್ಲಿ ಅಥವಾ ಉಣ್ಣಾದಂತಹ ಸಂದರ್ಭದಲ್ಲಿ ನೀವು ಈ ರೀತಿಯಾದಂತಹ ಅರಿಶಿಣವನ್ನು ಸಹ ಬಳಸ್ಬೋದಾಗಿದೆ. ಅದರ ಜೊತೆಗೆ ಮೇಕೆಗಳ ಒಂದು ಬೆಳವಣಿಗೆಗೆ ಉಪಯುಕ್ತವಾದಂತಹ ಈ ಬಿ ಕಾಂಪ್ಲೆಕ್ಸ್ ಅನ್ನುವಂಥ ಒಂದು ಲಿಕ್ವಿಡ್ನ ನಾವು ಸಹ ಬಳಸ್ತಾ ಹೋಗ್ತೀವಿ. ಇದು ಸಹ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗುತ್ತೆ. ಮತ್ತು ಮೇಕೆ ಕುರಿಗಳಲ್ಲಿ ಹೊರ ಬಾಹ್ಯ ಜೀವಿಗಳಿಂದ ಸಮಸ್ಯೆಗಳು ಉಂಟಾಗುತ್ತೆ. ಈ ಎಮ್ಮೆಗೆ ಬಳಸ್ಬೋದು, ಹಸುಗಳಿಗೆ ಬಳಸ್ಬೋದು, ಮೇಕೆ ಕುರಿಗಳಿಗೆ ಬಳಸ್ಬೋದು, ಕೋಳಿಗಳಿಗೆ ಬಳಸ್ಬೋದು. ಈಗಾಗಲೇ ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರ ಹೆಸರು ಬಂದು ಬ್ಯೂಟೆಕ್ಸ್ ಅಂತ ಹೇಳಿ. ಈ ಲಿಕ್ವಿಡನ್ನು ನೀವು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಉಣ್ಣೆ, ಚಿಗಟೆ ಏನಿರ್ತವೆ ಅವೆಲ್ಲ ಸಹ ಮೇಕೆಗಳ ಬಾಹ್ಯ ಜೀವಿಗಳು ಸಾಯೋದಕ್ಕೆ ಇದು ತುಂಬ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮೇಕೆಗಳು ಕೆಲವೊಂದು ಸಂದರ್ಭದಲ್ಲಿ ಸುಸ್ತಿಗೆ ಈಡಾಗುತ್ತೆ. ಆ ಸಂದರ್ಭದಲ್ಲಿ ಅವು ಸುಸ್ತಾದಂತಹ ಸಂದರ್ಭದಲ್ಲಿ ಯಾವುದೇ ರೋಗಗಳಾದಂಥ ಸಂದರ್ಭದಲ್ಲಿ ಗ್ಲೂಕೋಸ್, ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಗ್ಲೂಕೋಸನ್ನು ಕೋಳಿಗಿರ್ಬೋದು ಮೇಕೆಗಿರ್ಬೋದು, ಅವು ತುಂಬ ಸುಸ್ತಾದಂಥ ಸಂದರ್ಭದಲ್ಲಿ ಈ ಸ್ವಲ್ಪ ಗ್ಲೂಕೋಸನ್ನು ನೀವೇನು ಮದ್ದು ಬಳಸ್ತೀರಾ, ಔಷಧಿಯನ್ನು ಬಳಸ್ತೀರಾ, ತುಂಬ ಈಗ ಜ್ವರ ಬಂದಿರುತ್ತೆ, ಮೇಕೆ 1-2 ದಿನದಿಂದ ಮೇವು ತಿಂದಿರೋದಿಲ್ಲ, ಆ ಸಂದರ್ಭದಲ್ಲಿ ನೇರವಾಗಿ ಹೈ ಡೋಸ್ ನಾವು ಮದ್ದನ್ನು ನೀಡಿದಾಗ ಅದು ಇನ್ನಷ್ಟು ವೀಕ್ ಆಗುತ್ತೆ. ಆದ್ದರಿಂದ ಒಂದಷ್ಟು ಗ್ಲೂಕೋಸನ್ನು ತಿನ್ನಿಸೋದ್ರಿಂದ ಅದರಲ್ಲಿ ಶಕ್ತಿ, ಈ ORS ಪೌಡರ್ ಥರ ಈ ಗ್ಲೂಕೋಸ್ ಕೆಲಸ ಮಾಡುತ್ತೆ. ಆದ್ದರಿಂದ ತಮ್ಮ ಒಂದು ಶೆಡ್ನಲ್ಲಿ ಇದನ್ನು ಸಹ ಇಟ್ಕೊಳ್ಳೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಇಲ್ಲೇನು ನೋಡ್ತೀರಾ, ಇದು ತುಂಬ ಮುಖ್ಯ. ಇದನ್ನು ಎಂಡ್ರೋಫ್ಲಾಕ್ಸಿನ್ ಲಿಕ್ವಿಡ್ ಅಂತ ಕರಿತೀವಿ. ಇದು ಕಂಪಲ್ಸರಿ ಇರಲೇಬೇಕಾಗತ್ತೆ ನಿಮ್ಮ ಒಂದು ಫಾರ್ಮಲ್ಲಿ. ಯಾಕಿರಬೇಕು ಅಂತ ನೋಡೋದಾದರೆ, ಈ ಎಂಡ್ರೋಫ್ಲಾಕ್ಸಿನ್ನ ಇಟ್ಕೊಳ್ಳೋದ್ರಿಂದ ಮೇಕೆಗಳು ಕೆಮ್ಮುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ನೆಗಡಿ ಹಿಡಿದಂಥ ಸಂದರ್ಭದಲ್ಲಿ ಏನು ಮೂಗಲ್ಲಿ ಗೊಣ್ಣೆ ಸೋರಿಸ್ತವೆ, ಆ ಸಂದರ್ಭದಲ್ಲಿ ಇದನ್ನು ಬಳಸೋದ್ರಿಂದ ಅವು ಅತಿ ಶೀಘ್ರವಾಗಿ, ಎಲ್ಲದಕ್ಕೂ ನಾವು ಪಾಪ ವೈದ್ಯಾಧಿಕಾರಿಗಳನ್ನೇ ಸಂಪರ್ಕ ಮಾಡೋದಾಗಲಿ ಅವರನ್ನು ಕರೆಸೋದಾಗಲಿ ತುಂಬ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ರೇಷಿಯೋ ಏನಿದೆ, ನಮ್ಮ ಸುಮಾರು 10,000 ಪ್ರಾಣಿಗಳಿಗೆ ಒಬ್ಬ ವೈದ್ಯಾಧಿಕಾರಿ ಅಂದರೆ ಒಬ್ಬ ಪಶು ಡಾಕ್ಟ್ರ್ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆ ಅವರು ಎಲ್ಲ ಸಂದರ್ಭದಲ್ಲಿ ಅವೈಲಬಿಲಿಟಿ ಅವರು ಇರೋದಿಲ್ಲ. ಆದ್ದರಿಂದ ನಾವು ಆದಷ್ಟು ನಮ್ಮಲ್ಲೇ ಒಂದಷ್ಟು ಸೂಕ್ತವಾದಂತಹ ವಸ್ತುಗಳನ್ನು ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಇದರ ಜೊತೆಗೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಬಗ್ಗೆ ಆಗಲೇ ಹೇಳಿದ್ದೀನಿ. ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ನೋಡೋದಾದರೆ ಫೆಬ್ರವರಿ ಅಥವಾ ಆಗಸ್ಟ್ ತಿಂಗಳಲ್ಲಿ ನೀವು ಈ ಫುಟ್ ಆ್ಯಂಡ್ ಮೌತ್ ಡಿಸೀಸ್ಗೆ ಬೇಕಾದಂಥ ಲಸಿಕೆಯನ್ನು ಹಾಕ್ಸೋದು ಮುಖ್ಯ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ಗೋಟ್ ಫಾಕ್ಸ್ ವ್ಯಾಕ್ಸಿನೇಷನ್ ಹಾಕ್ಸೋದು ಮುಖ್ಯ ಆಗುತ್ತೆ. ಮತ್ತು ಏಪ್ರಿಲ್ ಅಥವಾ ಅಕ್ಟೋಬರ್ ತಿಂಗಳುಗಳಲ್ಲಿ HS ವ್ಯಾಕ್ಸಿನೇಷನ್ ಮಾಡಿಸೋದು ತುಂಬ ಸೂಕ್ತ. ಮತ್ತು ಮೇ ಮತ್ತು ನವೆಂಬರ್ ತಿಂಗಳಲ್ಲಿ ET ಮತ್ತು TT ವ್ಯಾಕ್ಸಿನೇಷನ್ಗಳನ್ನು ಹಾಕ್ಸೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಜುಲೈ ತಿಂಗಳಲ್ಲಿ ನೋಡೋದಾದರೆ ಈ ಬ್ಲೂ ಟಂಗ್, ನೀಲಿ ನಾಲಿಗೆ ಕಾಯಿಲೆ ಅಂತ ಏನು ಬರುತ್ತೆ, ಇದಕ್ಕೆ ಸೂಕ್ತವಾದಂತಹ ಲಸಿಕೆಯನ್ನು ಹಾಕ್ಸೋದು ಮುಖ್ಯ. ಸೆಪ್ಟೆಂಬರಲ್ಲಿ ತಾವು ಮರೀದೆ PPR ವ್ಯಾಕ್ಸಿನೇಷನ್ ಹಾಕ್ಸೋದು ತುಂಬ ಮುಖ್ಯ. ಈ ವ್ಯಾಕ್ಸಿನೇಷನ್ಗಳ ಶೆಡ್ಯೂಲನ್ನು ಅಥವಾ ಈ ಒಂದು ವೇಳಾಪಟ್ಟಿಯನ್ನು, ಲಸಿಕೆಯ ವೇಳಾಪಟ್ಟಿಯನ್ನು ತಾವು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ಮೇಕೆಗಳಿಗೆ ಯಾವುದೇ ಸಮಸ್ಯೆ ಬರದೆ ತಡೆಗಟ್ಟಬಹುದಾಗಿದೆ. ಈ ಎಲ್ಲ ಮಾಹಿತಿಯು ಸಹ ಇವತ್ತು ರೋಗಗಳನ್ನು ತಡೆಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ನಮ್ಮ ಕೋಳಿಗಳಲ್ಲಿ ಒಂದಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಅದನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ತಿಳ್ಕೊಳ್ಳೋಣ ಏನೇನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಕೋಳಿಗಳು ಅಂತ.
ನೋಡಿ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ಬೋದು ಸುಮಾರು 3 ಮರಿಗಳ ಸಾವನ್ನಪ್ಪಿವೆ. ಏನಿರ್ಬೋದು ಕಾರಣ ಅನ್ಕೋಬೋದು ನೀವು. ಅದು ಏನು ಕಾರಣ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ. ತಾವಿಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಒಂದು ಹೋಲ್ ಆಗಿದೆ. ಇಲ್ಲಿ ಗಮನಿಸ್ಬೋದು ಸಣ್ಣ ಸಣ್ಣ ಹೋಲ್ಗಳು ಕ್ರಿಯೇಟ್ ಆಗಿದ್ದಾವೆ ನಮ್ಮ ಒಂದು ಕೋಳಿ ಶೆಡ್ನ ಸುತ್ತು. ನಾವು ಗಮನಿಸದೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಈ ಹೆಗ್ಗಣ ಅಂತ ಏನು ಕರಿತೀವಿ, ಈ ಹೆಗ್ಗಣಗಳು ಯಥೇಚ್ಛವಾಗಿ ಬಂದು ನಮ್ಮ ಒಂದು ಕೋಳಿ ಗೂಡಿನ ಸುತ್ತಮುತ್ತ ಬಿಲಗಳನ್ನು ತೆಗೆದು ಆ ಬಿಲಗಳಲ್ಲಿ ಸೇರ್ಕೊಂಡಿದ್ದಾವೆ. ಈ ಬಿಲಗಳಲ್ಲಿ ಸೇರ್ಕೊಂಡಿರುವಂತಹ ಒಂದು ಹೆಗ್ಗಣಗಳೇನಿದ್ದಾವೆ, ನಾವು ಸರಿಯಾಗಿ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂತಹ ಸಂದರ್ಭದಲ್ಲಿ ನೋಡಿ, ನಿನ್ನೆ ತಾನೇ ಗೂಡಿಂದ ಹೊರಗಡೆ ಬಿಟ್ಟೆ ಕೋಳಿಗಳನ್ನು. ಆ ಹೊರಗಡೆ ಬಿಟ್ಟಂತಹ ಸಂದರ್ಭದಲ್ಲಿ ಏನಾಗಿದೆ, ರಾತ್ರಿ ನಾನು ಎಲ್ಲೋ ಹೋಗಿ ಬರೋದು ಲೇಟ್ ಆದಂಥ ಸಂದರ್ಭದಲ್ಲಿ ಕೋಳಿಗಳು ಕೆಳಗಡೆನೆ ಅವು ಆಶ್ರಯ ಪಡೆದಿದ್ದಾವೆ. ಆ ಸಂದರ್ಭದಲ್ಲಿ ಹೆಗ್ಗಣ ಏನು ಮಾಡಿದ್ದೆ, ನಾನು ಬಂದು ನೋಡೋಷ್ಟೊತ್ತಿಗೆ 15 ಮರಿ ಇರಬೇಕಾಗಿರುವಂತಹ ಮರಿಗಳು 13 ಮರಿ ಇತ್ತು. ಏನು ಸಮಸ್ಯೆ ಅಂತ ಹುಡುಕಾಡಿದಂಥ ಸಂದರ್ಭದಲ್ಲಿ ಆ ಬಿಲದಲ್ಲಿ ಈ ಮರಿಗಳು ಸಿಗ್ತಾ ಹೋಯಿತು. ಈ ರೈತರು ಯಾವ ರೀತಿ ತಾವು ವರ್ಷ ಪೂರ್ತಿ ಬೆಳೆದಂತಹ ದವಸವನ್ನು ತಮ್ಮ ಮನೆಯಲ್ಲಿ ಶೇಖರಣೆ ಮಾಡ್ತಾರೋ ಅದೇ ರೀತಿ ಈ ಹೆಗ್ಗಣ ಏನು ಮಾಡಿದೆ, ಸಂಪೂರ್ಣವಾಗಿ ಕೋಳಿ ಮರಿಗಳನ್ನು ಸಾಯಿಸಿಬಿಟ್ಟು ತಗೊಂಡೋಗಿ ತನ್ನ ಬಿಲದಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದನ್ನು ನಾನು ಗಮನಿಸಿದೆ. ಬೆಳಗ್ಗೆ ಇವುಗಳನ್ನು ಹೊರತೆಗೆದಿದ್ದೀನಿ. ನಾನು ತಮಗೆ ಹೇಳೋದೇನೆಂದರೆ, ನಾವು ಸರ್ವೇ ಸಾಮಾನ್ಯವಾಗಿ ಹದ್ದು, ಡೇಗ, ಕೀರ, ಹಾವು, ನಾಯಿ ಇವುಗಳಿಂದ ಮಾತ್ರ ರಕ್ಷಣೆ ಮಾಡೋದಲ್ಲ, ಈ ರೀತಿಯಾಗಿ ಹೆಗ್ಗಣ, ಇಲಿಗಳ ಕಾಟನೂ ಸಹ ಇರುತ್ತೆ. ಇವುಗಳಿಂದನೂ ಸಹ ತಮ್ಮ ಒಂದು ಕೋಳಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಸೂಕ್ತ ಆಗುತ್ತೆ. ಈ ಮರಿಗಳ ಸಾಯದೆ ಅವನ್ನು ದೊಡ್ಡದು ಮಾಡಿ ನಾವು ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಕೋಳಿ ಸಾಕಾಣಿಕೆಯಿಂದ ಲಾಭ ಪಡಿಬಹುದೇ ವಿನಃ ಮತ್ಯಾವುದೇ ಮಾರ್ಗಗಳು ಹೆಚ್ಚಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಲ್ಲಿಯ ತನಕ ನಾವು ನಮ್ಮ ಮೇಕೆ ಮರಿಗಳನ್ನು ಅಥವಾ ಮೇಕೆಗಳನ್ನು ಯಾವ ರೀತಿ ಸಾಕಾಣಿಕೆ ಮಾಡಿದ್ವಿ, ಅದರ ಒಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ನಿಮಗೆ ತಿಳಿಸ್ಕೊಡ್ತಾ ಹೋದೆ. ಈಗ ನಮ್ಮ ತಮ್ಮ ಒಂದು ಬ್ಯಾಂಕಿಂಗ್ ವೃತ್ತಿಯ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಟಗರುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ನಮ್ಮ ಅಣ್ಣನಿಂದ ಪ್ರೇರಿತಗೊಂಡು ನಾನು ಒಂದಷ್ಟು ಟಗರು ಮರಿಗಳನ್ನು ತಂದೆ ಅಂತ. ತುಂಬ ಖುಷಿಯಾದಂಥ ವಿಚಾರ. ನಮ್ಮಿಂದ ಮತ್ತೊಬ್ಬರು ಪ್ರೇರಣೆಗೊಂಡು ಅವರು ಒಂದು ಅಷ್ಟು ಕಾರ್ಯಗಳಲ್ಲಿ ಪ್ರವೃತ್ತರಾಗ್ತಾರೆ ಅಂದರೆ ಅದಕ್ಕಿಂತ ಬೇರೆ ಏನು ಬೇಕಿದೆ ಹೇಳಿ. ನಾವಿನ್ನೊಬ್ಬರಿಗೆ ಒಳ್ಳೆಯದನ್ನು ಕೊಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತೀನಿ. ಈ ಒಂದು ಟಗರು ಸಾಕಾಣಿಕೆಯ ಕುರಿತಾಗಿ ಅವರೇ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಅವರ ಅನುಭವಗಳು ಏನು ಹೇಳ್ತಾ ಹೋಗ್ತಾರೆ, ಅವರು ಯಾವ ರೀತಿಯಾದಂತಹ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ, ಕೇಳ್ತಾ ಹೋಗೋಣ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಮಧು ಅಂತ. ವೃತ್ತಿಯಲ್ಲಿ ನಾನು SBI ಪೆರೇಸಂದ್ರ ಬ್ಯಾಂಕ್ನಲ್ಲಿ ಕ್ಯಾಶ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದು, 2 ತಿಂಗಳ ಹಿಂದೆ ನಾನು ನಮ್ಮ ಅಣ್ಣ ಅವರ ಮೇಕೆ ಶೆಡ್ಗೆ ಭೇಟಿ ನೀಡಿದಾಗ ನಮ್ಮ ಅಣ್ಣ ನನಗೊಂದು ಸಲಹೆ ನೀಡಿದರು. ಏನಪ್ಪ ಅಂದರೆ, ಮನೆಯಲ್ಲಿ ನಮಗೆ ಹ್ಯೂಮನ್ ರಿಸೋರ್ಸ್ ಇದೆ, ಲೈಕ್ ನಮ್ಮಪ್ಪ, ಅಮ್ಮ, ತಮ್ಮ, ಅವನ್ನ ನಾವು ಯಾವ ಥರ ಯುಟಿಲೈಸ್ ಮಾಡಿಕೊಂಡ್ರೆ ನಮಗೊಂದು ಒಳ್ಳೆ ಪ್ರಾಫಿಟ್ ಇಲ್ಲ ಒಂದು ಸಂಪಾದನೆ ಸಿಗುತ್ತೆ ಅಂತ ನಮ್ಮ ಅಣ್ಣನಿಂದ ನಾನು ತಿಳ್ಕೊಂಡೆ. ಸೊ ಆದ್ದರಿಂದ ನಮ್ಮ ಅಣ್ಣನ ಒಂದು ಇನ್ಸ್ಪಿರೇಷನಿಂದ ನಾನು ಚಿಕ್ಕದಾಗಿ ಸ್ಟಾರ್ಟಿಂಗ್ ಅಲ್ಲ, ಸೊ ಅದಕ್ಕೆ 10 ಟಗರು ಮರಿಗಳನ್ನು ಬಂಡವಾಳ ಬಂದು ಒಂದು 50,000 ರಿಂದ 60,000 60,000ವರೆಗೂ ಬಂಡವಾಳ ಹೂಡಿಕೆ ಮಾಡಿ 10 ಟಗರು ಮರಿಗಳನ್ನು ತಂದಿದ್ದು. ಅದನ್ನು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಮತ್ತು ಬಿಡುವಿನ ಸಮಯದಲ್ಲಿ ನಮ್ಮ ತಮ್ಮನೂ ಕೂಡ ಆ ಒಂದು ಸಾಕಾಣಿಕೆಯನ್ನು ಅವರು ನೋಡ್ಕೊಳ್ತಾರೆ. ಹೀಗಾಗಿ ನಾವು ಇಂದಿನ ವಿಡಿಯೋದಲ್ಲಿ ನಮ್ಮ ಅಣ್ಣ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎರಡು ಪರ್ಪಸ್ಗೆ ನಾವು ಮೇಕೆ ಅಥವಾ ಕುರಿ ಸಾಕಾಣಿಕೆಯನ್ನು ಮಾಡುತ್ತೇವೆ. ಫಸ್ಟ್ ಬಂದು ಬ್ರೀಡಿಂಗ್ ಅಂತ, ಅಂದರೆ ಹೆಣ್ಣು ಮೇಕೆ ಅಥವಾ ಹೆಣ್ಣು ಕುರಿಗಳನ್ನು ತಂದು ಅವುಗಳನ್ನು ಸಾಕಿ ಮತ್ತು ಅವುಗಳಿಂದ ಮರಿಗಳನ್ನು ಪಡೆದು ಅವುಗಳನ್ನು ಸಾಕಾಣಿಕೆ ಮಾಡಿ ಅವುಗಳನ್ನು ಮಾರಾಟ ಮಾಡುವ ಮುಖಾಂತರ ನಮಗೆ ಲಾಭ ಮಾಡಿಕೊಳ್ಳೋದು. ಮತ್ತು ಸೆಕೆಂಡ್ ಬಂದು ಪ್ಯಾಟರ್ನಿಂಗ್, ಅಂದರೆ ಕೊಬ್ಬಿಸುವುದು. ಅಂದರೆ ಲೈಕ್ ನಾನು ಬಂದು ಎರಡನೇ ವಿಧಾನವಾದಂಥ ಪ್ಯಾಟರ್ನಿಂಗ್ ಅಂದರೆ ಕೊಬ್ಬಿಸುವ ವಿಧಾನವನ್ನು ಆಯ್ಕೆ ಮಾಡಿಕೊಂಡಿದ್ದು. ಒಂದು ವಾರದ ಹಿಂದೆ ಸಂತೆಯಲ್ಲಿ ನಾವು 10 ಟಗರು ಮರಿಗಳನ್ನು ತಂದಿದ್ದು. ಅವುಗಳನ್ನು ಒಂದೊಳ್ಳೆ ಅಂದರೆ ನಮಗೆ ಪ್ಯಾಟರ್ನಿಂಗಲ್ಲಿ ಬಂದು ಅವುಗಳನ್ನು ಕೊಬ್ಬಿಸುವುದು. ಸೊ ಅದಕ್ಕೆ ನಾವು ಜೋಳ ಇಲ್ಲ ಚಕ್ಕೆ ಮತ್ತು ಬೂಸ ಮತ್ತು ಹುರುಳಿಕಾಳು, ಕಡಲೆ ಹೊಟ್ಟು, ಅದೇ ರೀತಿ ಮಿನರಲ್ ಮಿಕ್ಸರ್,
ಸೊ ಮುಂತಾದ ಒಂದು ಅಂದರೆ ನಾವು ಕೊಡುವ ಒಂದು ಆಹಾರದ ಮೇಲೆ ಅವುಗಳ ಒಂದು ಬೆಳವಣಿಗೆ ಅವಲಂಬಿತವಾಗಿರುತ್ತದೆ. ಸೊ ಆದ್ದರಿಂದ ನಾವು ಫ್ಯಾಟನಿಂಗ್ ಅನ್ನೋ ಒಂದು 2ನೇ ಹಂತವನ್ನು ಆಯ್ಕೆ ಮಾಡಿಕೊಂಡಿದ್ದು. ಮತ್ತು ನಾನು ನನ್ನ ಉದ್ಯೋಗ ಮುಗಿಸ್ಕೊಂಡು ಬಂದ ತಕ್ಷಣ ಯಾವಾಗಲೂ ಮೊಬೈಲು ಇಲ್ಲ ಟಿ ವಿ ನೋಡಿಕೊಂಡು ಸುಮ್ಮನೆ ಕಾಲಹರಣ ಮಾಡೋ ಬದಲು ನಾವು ಪರಿಸರದೊಂದಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಡಿಪ್ರೆಷನ್ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ಅನ್ನೋದು ನಮಗೆ ರಿಲೀಫ್ ಆಗುತ್ತೆ. ಆದ್ದರಿಂದ ನಾನು ನಮ್ಮ ತಂದೆ ತಾಯಿ ಮತ್ತು ನನ್ನ ತಮ್ಮನನ್ನು ಅವರನ್ನು ನಾವು ಹ್ಯೂಮನ್ ರಿಸೋರ್ಸ್ ಆಗಿ ನಾವು ಯೂಸ್ ಮಾಡಿಕೊಂಡು ಅವರನ್ನು ಇದು ನಮ್ಮದಿನ್ನೂ ಸ್ಟಾರ್ಟಿಂಗ್ ಅಂತ ಆದ್ದರಿಂದ ಚಿಕ್ಕದಾಗಿ ಒಂದು 10 ಟಗರು ಮರಿಗಳಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇದು ಬಂದು ಹಗಲಲ್ಲಿ ನಾವು ಈ ಥರ ಒಂದು ಚಿಕ್ಕದಾದ ಒಂದು ಮೆಸ್ಸನ್ನು ತಂದಿದ್ದು ಸುತ್ತಲೂ ಮೆಸ್ಸನ್ನು ಹಾಕಿ ಇದಕ್ಕೆ ಒಂದು 4,000 3,500ರಿಂದ 4,000 ವೆಚ್ಚ ಆಗಿರುತ್ತದೆ. ಸ್ನೇಹಿತರೆ, ನಮ್ಮದು ಹಳೆ ಮನೆ ಒಂದಿದೆ. ಸೊ ಅಲ್ಲಿ ನಾವು ಕುರಿ ಮರಿಗಳನ್ನು ರಾತ್ರಿಯ ಸಮಯದಲ್ಲಿ ಅಲ್ಲಿ ಕೂಡ ಹಾಕಿರುತ್ತೇವೆ. ಹಗಲಲ್ಲಿ ನಾವು ಬಿಫೋರ್ ನಾವು ಮೇಯಿಸೋಕ್ಕಿಂತ ಮುಂಚೆ ಇಲ್ಲಿ ನಾವು ಕುರಿ ಮರಿಗಳನ್ನು ಕೂಡ ಹಾಕಿರುತ್ತೇವೆ. ಮತ್ತು ನೋಡಿ ಸ್ನೇಹಿತರೆ, ಇದು ಟಗರು ಮರಿ ಬಂದು ನಮಗೆ 5,000 ಬಿದ್ದಿದೆ. ಸೊ 4ರಿಂದ ಒಂದು 6 ತಿಂಗಳು ಚೆನ್ನಾಗಿ ಆಹಾರ ನೀಡಿ ಅವಕ್ಕೆ ಚೆನ್ನಾಗಿ ಫ್ಯಾಟ್ನಿಂಗ್ ಮಾಡಿ ಅಂದರೆ ಕೊಪ್ಪಿಸಿ ಸಂತೆಯಲ್ಲಿ 8,000ರಿಂದ 9 ಇಲ್ಲ ಮ್ಯಾಕ್ಸಿಮಮ್ 10,000ವರೆಗೂ ನಾವು ಮಾರಾಟ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಒಂದು 2ರಿಂದ 3,000 ಲಾಭ ಬರುತ್ತೆ. ಎಲ್ಲ ಖರ್ಚು ಹೋಗಿ ಅದಕ್ಕೆ ಆಹಾರಕ್ಕೆ ಬಿದ್ದಿರೋ ಒಂದು ವೆಚ್ಚ ಎಲ್ಲ ಹೋಗಿ ಒಂದು ಮರಿಯಿಂದ ನಮಗೆ 3,000ರಿಂದ 4,000 ಬೀಳುತ್ತೆ. ಸೊ ಅದೇ ಥರ ಮತ್ತು ಹಬ್ಬದ ಸೀಸನಲ್ಲಿ ಲೈಕ್ ಯುಗಾದಿ ಇಲ್ಲ ಬಕ್ರೀದ್, ರಂಜಾನು ಇಂಥ ಹಬ್ಬದ ಸಮಯದಲ್ಲಿ ತುಂಬ ಬೇಡಿಕೆ ಇರೋದು ಟಗರಿಗೆ. ಅಂದರೆ ಅದಕ್ಕೆ ಬಿಫೋರ್ ಒಂದು 3ರಿಂದ 4 ತಿಂಗಳ ಮುಂಚೆ ನೀವು ನೋಡಿ, ಡಿಪೆಂಡ್ಸ್ ಅಪಾನ್ ನಿಮ್ಮ ಒಂದು ಬಂಡವಾಳ ಯಾವ ಥರ ಇದೆಯೋ ಅದ್ರ ಮೇಲೆ ಅದ್ರ ಮೇಲೆ ನಿಮ್ಮ ಒಂದು ಟಗರು ಮರಿಗಳನ್ನು ನೀವು ಸಂತೆಗೆ ಹೋಗಿ ತಗೊಂಡು ಬಂದು 4ರಿಂದ 5 ತಿಂಗಳು ಒಂದು ಒಳ್ಳೆಯ ಅದಕ್ಕೆ ಒಂದು ಒಳ್ಳೆಯ ಆಹಾರ, ಒಂದು ಒಳ್ಳೆಯ ಪೌಷ್ಟಿಕಾಂಶ ಉಳ್ಳ ಒಂದು ಆಹಾರವನ್ನು ನೀಡಿದರೆ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಬೆಳವಣಿಗೆ ಟಗರುಗಳಲ್ಲಿ ನೀವು ಕಾಣ್ಬೋದು. ಸೊ ನಂತರ ನೀವು ಸಂತೆಯಲ್ಲಿ ಮಾರಿದ ನಂತರ ನಿಮ್ಗೊಂದು ಒಳ್ಳೆಯ ಲಾಭ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿಯ ತನಕ ನಾವು ನಮ್ಮ ಒಂದು ಮೇಕೆಗಳನ್ನು ತೋರಿಸ್ತಾ ಬಂದ್ವಿ. ಮೇಕೆಗಳು ಎದುರಿಸ್ಬೋದಂತ ಆರೋಗ್ಯ ಸಮಸ್ಯೆಗಳನ್ನ, ಅದರ ಪರಿಹಾರ ಕ್ರಮಗಳನ್ನ ತೋರಿಸ್ತಾ ಬಂದೆ. ಈಗ ನಮ್ಮ ಒಂದು ರಿಲೇಟಿವ್ ಏನಿದ್ದಾರೆ, ನಮ್ಮ ಚಿಕ್ಕಪ್ಪ ಅವರು ಒಂದು ಸಣ್ಣದಾಗಿ ಮೇಕೆ ಸಾಕಾಣಿಕಾ ಒಂದು ಅಟ್ಟ ಪದ್ಧತಿಯ ಶೆಡ್ಡನ್ನು, ಹಟ್ಟಣಿಕೆ ಅಂತ ಕರಿತೀವಿ ಇದನ್ನ, ಈ ಹೈಟೆಕ್ ಮಾದರಿಯಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿ ಅದರಲ್ಲಿ ಒಂದು 10 ತನಕ ಮೇಕೆಗಳನ್ನು ಬಿಟ್ಕೊಂಡಿದ್ದಾರೆ. ತಾವು ಗಮನಿಸ್ಬೋದು, ಶೀಟ್ ಹಾಕ್ಸಿದ್ದಾರೆ ಮೇಲೆ. ಅದೇ ರೀತಿಯಾಗಿ ಒಂದು 20ರಿಂದ 25 ತನಕ ಮೇಕೆಗಳು ಇಳಿಸೋ ರೀತಿಯಾಗಿ ಅವರು ಒಂದು ರೀತಿ ಹೈಟೆಕ್ ಶೆಡ್ಡನ್ನು ಮಾಡ್ಕೊಂಡಿದ್ದಾರೆ. ತಾವು ಯಾರು ಬೇಕಿದ್ರು ಈ ತರ ಕಡಿಮೆ ಜಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಈ ರೀತಿಯಾದಂಥ ಶೆಡ್ಡನ್ನು ನಿರ್ಮಾಣ ಮಾಡ್ಕೋಬಹುದಾಗಿದೆ. ಇದರ ಅನುಕೂಲ ಏನು ಅಂದರೆ, ನೀವು ನೆಲದ ಮೇಲೆ ಸಾಕಾಣಿಕೆ ಮಾಡೋದಕ್ಕಿಂತಲೂ ಈ ರೀತಿ ಮಾಡೋದ್ರಿಂದ ತಮಗೆ ಅನುಕೂಲ ಆಗೋದೇನೆಂದರೆ, ನೋಡಿ ಕ್ಲೀನಾಗಿ ಇಕ್ಕೆಗಳೆಲ್ಲ ನೆಲಕ್ಕೆ ಉದುರೋದ್ರಿಂದ ನಿಮಗೆ ಗಂಜರ ಇಕ್ಕ ಏನು ಮೇಕೆಗಳು ತುಳಿಯೋದಿಲ್ಲ. ಇದರಿಂದ ರೋಗದ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ನೆಲದಲ್ಲಿ ಮೇಯಿಸೋದಾದರೆ ಪ್ರತಿದಿನ ಅದನ್ನು ಶುದ್ಧ ಮಾಡಬೇಕಾಗತ್ತೆ, ಕೊಠಡಿಯನ್ನು ನೀವು ಶುದ್ಧಗೊಳಿಸಬೇಕಾಗತ್ತೆ. ಆದ್ದರಿಂದ ನೀವೇನಾದರೂ ಪ್ರತಿದಿನ ನನ್ನ ಕೈಯಲ್ಲಿ ಆಗಲ್ಲ, ಮೇಕೆಗಳನ್ನು ಕ್ಲೀನಾಗಿರಲಿ ಅಥವಾ ಟಗರುಗಳು ಕ್ಲೀನಾಗಿರಲಿ ಅಂದರೆ ಈ ರೀತಿ ಅಟ್ಟಣಿಕೆ ಸಿಸ್ಟಮಲ್ಲಿ ಮೇಯಿಸೋದು ತುಂಬ ಉಪಯುಕ್ತ ಅನ್ಬೋದು. ಮತ್ತು ಈ ರೀತಿಯಾಗಿ ಸಾಕಾಣಿಕೆ ಮಾಡಿರುವಂತಹ ನಮ್ಮ ಚಿಕ್ಕಪ್ಪ ಅವ್ರನ್ನ ಕೇಳ್ತಾ ಬರೋಣ, ಅವರ ಒಂದು ಅನುಭವಗಳು ಏನಿದೆ ಇದ್ರ ಬಗ್ಗೆ ಅಂತ ಅವರು ಹಂಚ್ಕೊಳ್ತಾ ಹೋಗ್ತಾರೆ. ನೋಡಿ, ಏನು ನಾವು ಸಣ್ಣದಾಗಿ ವ್ಯವಸಾಯ ಮಾಡಿಕೊಂಡು ಇಲ್ಲಿ ತೋಟದ ಹತ್ರ ಇರ್ತೀವಿ, ಅದರ ಜೊತೆಗೆ ಒಂದು ಚಿಕ್ಕದಾಗಿ ಒಂದು ಈ ಥರ ಇದು ಮಾಡಿಕೊಂಡ್ರೆ ಸಿಡ್ಡು ನಮಗೆ ಟೈಮ್ ಪಾಸ್ ಆದಂಗೆ ಮೇಲಕ್ಕೆ ಇದು ಎಲೆಗಳು ಅವು ಇವು ತಂದು ಹಾಕಿ ಸ್ವಲ್ಪ ಬೂಸ ಚೆಕ್ಕ ಹಾಕ್ಕೊಂಡು ಮೇಯಿಸ್ಕೊಂಡು ಚಿಕ್ಕದಾಗಿ ಇದು ಮಾಡ್ಕೊಂಡಿದ್ದೀವಿ. ಇದರಿಂದ ಜನರಿಗೆ ತುಂಬ ಸ್ವಲ್ಪ ನೆಮ್ಮದಿ ಬರುತ್ತೆ. ಹೌದು, ಇವತ್ತಿನ ಒತ್ತಡದ ಜಗತ್ತಲ್ಲಿ ಅವರು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿನ ಒತ್ತಡ ಕಡಿಮೆ ಆಗ್ಬೇಕಂದ್ರೆ ಅವ್ರಿಗೆ ಒಂದು 2 ಎಕರೆ 3 ಎಕರೆ ಜಮೀನಿದೆ. ಇಲ್ಲಿ ಈ ಜಮೀನಲ್ಲೇ ಸಿಗ್ಬೋದಾದಂತಹ ಒಂದು ಸೊಪ್ಪೇನಿದೆ ಅದನ್ನ ತಗೊಂಡ್ಬಂದು ಅವರು ಇಲ್ಲಿ ಹಾಕೊಂಡು ಜಾಸ್ತಿ ಖರ್ಚೇನು ತಗೊಳ್ಳೋದಿಲ್ಲ ನಿಮಗೆ. ಚಿಕ್ಕಪ್ಪ ಅವರು ಇದು ನಿರ್ಮಾಣ ಮಾಡಲಿಕ್ಕೆ ತಮಗೆ ತಗಲಿರುವಂತಹ ವೆಚ್ಚ ಎಷ್ಟು ಅಂತ ಹೇಳ್ತೀರಾ?
ಇದು ಇಷ್ಟು ಮಾತ್ರ ಕೆಳಗೆ ಮಾಡಿದ 30,000 ಆಗಿದೆ. ನೋಡಿ 30,000 ತನಕ ಇದರ ಖರ್ಚು ಬಂದಿದೆಯಂತೆ. ಮತ್ತೆ ಇದೆಲ್ಲ ಹಾಕ್ಲಿಕ್ಕೆ ತಮ್ಗೆ ಎಷ್ಟು ಖರ್ಚು ಬಂದಿದೆ? ಎಲ್ಲ ಸೇರಿ ಒಟ್ಟಾರೆಯಾಗಿ 70,000 ಖರ್ಚು ಬಂದಿದೆ. ಇನ್ನೂ ಒಂದಷ್ಟು ಸಾಮಗ್ರಿಗಳು ಹಂಗೆ ಉಳ್ಕೊಂಡಿದಾವೆ. ಅವರು ನೆಕ್ಸ್ಟ್ ರೆಡಿ ಮಾಡ್ಲಿಕ್ಕೆ ಒಂದಷ್ಟು ಆ ಸೈಡು ಮಾಡ್ಲಿಕ್ಕೆ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಮನುಷ್ಯ ತನ್ನ ಸಮಯವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಇವತ್ತು ಎಷ್ಟೋ ಜನ ಈ ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಕರಿತೀವಿ. ಅಂದ್ರೆ ಸುಮ್ಮನೆ ಕೂತಿದ್ರೆ ಕೆಟ್ಟ ಯೋಚನೆಗಳೆಲ್ಲ ಬರ್ತಾ ಇರ್ತವೆ. ಆದ್ರಿಂದ ಎಷ್ಟೋ ಜನ ಈ ರೀತಿಯಾದಂಥ ರೈತರು ತಮ್ಮ ಒಂದು ಜಾಗದಲ್ಲಿ ಕೃಷಿ ಜಮೀನನ್ನ ಸದ್ಬಳಕೆ ಮಾಡ್ಕೋಬೇಕು. ನೀವು ಬದುಗಳಲ್ಲಿ ಅಗಸೆ ಗಿಡಗಳನ್ನ, ಚಿಗರೆ ಗಿಡಗಳನ್ನ ನಾಟಿ ಮಾಡಿಕೊಂಡು ಈ ರೀತಿ ಒಂದು 10 ಮೇಕೆಗಳನ್ನ ಸಾಕಾಣಿಕೆ ಮಾಡ್ಕೊಂಡ್ರೆ ನಿಮ್ಗೊಂದು 6 ತಿಂಗಳಲ್ಲೇ ಒಂದು 10 ಮೇಕೆಯಿಂದ ನಿಮ್ಗೆ ಒಂದು 4,000 ಲಾಭ ಬಂದ್ರು 40,000 ಲಾಭ ಬರುತ್ತೆ. ಇದು ಒಂದು ರೀತಿ ಸೈಡ್ ಇನ್ಕಮ್ ಅಂತಲೇ ಹೇಳ್ಬೋದು. ನೀವು ಅದಕ್ಕೇನು ಹೆಚ್ಚಾಗಿ ಹೂಡಿಕೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇದು ಇವ್ರೊಬ್ಬರ ಅಂತಲ್ಲ, ತುಂಬಾ ಜನ ಮಾಡ್ತಾ ಇದ್ದಾರೆ. ಅವರನ್ನ ನೋಡಿ ಇವರು ಸಹ ಇವತ್ತು ಇನ್ಸ್ಪಿರೇಷನ್ ಆಗಿದ್ದಾರೆ. ನನ್ನ ಶೆಡ್ ಹತ್ರ ಬಂದಿದ್ರು, ಅದನ್ನ ನೋಡಿದ್ರು, ನೋಡಿ ಅವರು ನಾನು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದಿದ್ದನ್ನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ, ಸ್ಫೂರ್ತಿಗೊಂಡಿದ್ದಾರೆ. ಈ ರೀತಿ ನಮ್ಮಿಂದ 4 ಜನಕ್ಕೆ ಸಹಾಯ ಆಗುತ್ತಂದ್ರೆ ತುಂಬಾ ಖುಷಿಯಾದ ವಿಚಾರ. ಇವತ್ತು ನಾವು ಇಲ್ಲಿಗೆ ಬಂದಿರೋ ವಿಚಾರ ಏನಂದ್ರೆ, ಮೇಕೆಗಳಿಗೆ ಸಣ್ಣದಾಗಿ ಈ ನೆಗಡಿ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ಸೂಕ್ತವಾದಂತ ಔಷಧಿ ಏನು ಅಂತ ನೋಡಿದಾಗ ನಾನು ಅಲ್ಲೇ ಹೇಳ್ದಂಗೆ ನಿಮ್ಗೆ ನೋಡಿ ಸ್ನೇಹಿತರೆ, ಈ ಎನ್ರೋಫ್ಲಾಕ್ಸಿನ್ ಅನ್ನ ಒಂದು 2-3 ml ಅನ್ನ ಕುಡಿಸ್ತಾ ಹೋಗ್ತೀವಿ. ಅದರ ಬಾಯಿಗೆ 2 ml 3 ml ನೀವು ಸಿರಿಂಜ್ ತಗೊಂಡು 2 ml ಹಾಕಿದ್ರೆ ಆಟೋಮೆಟಿಕ್ಲಿ ನಿಮಗೆ ಆ ಒಂದು ನೆಗಡಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ತೋರಿಸ್ತಾ ಹೋಗ್ತೀವಿ ಬನ್ನಿ ಯಾವ ರೀತಿ ನಾವು ಹಾಕ್ತಾ ಹೋಗ್ತೀವಿ ಅಂತ. ನೋಡಿ ಸ್ನೇಹಿತರೆ, ಈ ರೀತಿ 2 ml ಅನ್ನ ತಗೊಂಡು ಅದರ ಒಂದು ಬಾಯಿಗೆ ನಾವು ಹಾಕೋದ್ರಿಂದ ಆ ಒಂದು ನೋಡಿ ನಾವು ಬಾಯಿಗೆ ಬಿಡಬೇಕಾಗತ್ತೆ, ಹುಷಾರು. ಈ ಸಂದರ್ಭದಲ್ಲಿ ಹುಷಾರಾಗಿರ್ಬೇಕಾಗತ್ತೆ. ಅವು ಕೈಯನ್ನ ಕಚ್ಚೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸಾಕೋದಕ್ಕೆ ಅದು ತೆಗೆದು ಬಿಡು. ಎಲ್ಲಾ ಮರಿಗಳಿಗೂ 2 ml ನೀಡೋದ್ರಿಂದ ಅಂದ್ರೆ ಈ ಮದ್ದು ಮುಂಚಿತವಾಗಿ ಬರಬಾರ್ದು ಅಂತ ಒಂದು ಮುನ್ನೆಚ್ಚರಿಕೆ. ಹೌದು, ಯಾವುದೇ ರೀತಿಯಾದಂತಹ ನೆಗಡಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮೇಕೆಗಳಿಗೆ ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ರೋಗಬಾಧೆ ಸಂಭವಿಸಿದಂತಹ ಸಂದರ್ಭದಲ್ಲಿ ತಾವು ತಮ್ಮ ಒಂದು ಮನೆಗಳಲ್ಲೇ ಮದ್ದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮನೆ ಮದ್ದು ಅಂತ ಕರಿತೀವಿ. ಅಥವಾ ತಮ್ಮ ಒಂದು ಹತ್ತಿರದಲ್ಲಿನ ಮೆಡಿಕಲ್ ಶಾಪ್ಗಳಿಗೆ ಭೇಟಿ ನೀಡಿ ಅಥವಾ ಪಶು ವೈದ್ಯಾಧಿಕಾರಿಗಳನ್ನು ಭೇಟಿ ನೀಡಿ ಅವ್ರು ಕೊಡುವಂತಹ ಒಂದು ಸಲಹೆಗಳ ಆಧಾರದ ಮೇಲೆ ನೀವೇ ಅವುಗಳಿಗೆ ಮೆಡಿಸಿನ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮೇಕೆಗಳ ಸಾಕಾಣಿಕೆಯಲ್ಲಿ ತಗಲಬಹುದಾದಂಥ ವೆಚ್ಚದ ಪ್ರಮಾಣ, ಅದರಲ್ಲೂ ಮೇಜರ್ ಆಗಿ ಈ ಆರೋಗ್ಯ ವಿಚಾರಗಳಲ್ಲಿ ಬಂದಾಗ ತೀರಾ ಸೀರಿಯಸ್ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀವು ವೈದ್ಯರನ್ನು ಅವಲಂಬಿಸಬೇಕಾಗತ್ತೆ. ಈ ರೀತಿ ಸಣ್ಣ ಪುಟ್ಟ ಈ ನೆಗಡಿ, ಕೆಮ್ಮು, ಬೇದಿ ಇಂತಹ ಕಾಯಿಲೆಗಳು ಎದುರಾದಂಥ ಸಂದರ್ಭದಲ್ಲಿ ನೀವೇ ಅದನ್ನು ಬಗೆಹರಿಸ್ಕೋಬೋದಾಗಿದೆ. ಇದಿಷ್ಟು ಸ್ನೇಹಿತರೆ ಇವತ್ತಿನ ಮಾಹಿತಿಯಾಗಿದ್ದು, ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೀವಿ. ಮತ್ತಷ್ಟು ವಿಚಾರಗಳನ್ನು ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲಿ ತನಕ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.